ಧಾರವಾಡ ಜಿಲ್ಲೆಯಾದಂಥ ಕಳೆದ ಒಂದು ವಾರದಿಂದ ಸುರಿದಂತಹ ಮಳೆಗೆ ಸದ್ಯ ಈಗ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸ್ಥಳಕ್ಕೆ ಭೇಟಿಯನ್ನು ನೀಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಧಾರವಾಡ ಜಿಲ್ಲೆಯಲ್ಲಿ ಅತಿಯಾಗಿ ಮಳೆಯಿಂದ ಹಾನಿಯಾಗ್ತಿರ್ತಕ್ಕಂಥ ಪ್ರದೇಶಗಳಿಗೆ ಭೇಟಿಯನ್ನು ನೀಡಿದ್ದಾರೆ. ಈಗ ನಾವು ಇರ್ತಕ್ಕಂಥದ್ದು ನವಲಗುಂದ ತಾಲೂಕಿನ ಬೆನ್ನಿಹಳ್ಳದ ಪಕ್ಕದಲ್ಲಿರುವಂಥದ್ದು. ನಮ್ಮ ಬಲಭಾಗದಲ್ಲಿ ತೋರಿಸಿದ್ರೆ ಬೆನ್ನಿಹಳ್ಳ, ಇದು ಮಳೆ ಆದರೆ ಇದು ತುಂಬಿ ಹರಿಯುತ್ತೆ. ಜೊತೆಗೆ ಇಲ್ಲಿ ಸುಮಾರು ಈ ಬೆನ್ನಿಹಳ್ಳ ಮತ್ತು ತುಪ್ರಿ ಹಳ್ಳದಿಂದ 56 ಗ್ರಾಮಗಳಿಗೆ, ಅಂದರೆ ನವಲಗುಂದ ತಾಲೂಕು ಮತ್ತು ಧಾರವಾಡ ತಾಲೂಕಿನ 56 ಗ್ರಾಮಗಳಿಗೆ ಈ ಒಂದು ಮಳೆ ನೀರಿನ ಸಮಸ್ಯೆ ಎದುರಾಗುತ್ತೆ. ಜೊತೆಗೆ ಈ ಹಿನ್ನೆಲೆಯಲ್ಲಿ ಇವತ್ತು ಸಂತೋಷ್ ಲಾಡ್ ಅವರು ಕೂಡ ಭೇಟಿಯನ್ನು ನೀಡ್ತಾ ಇದ್ದಾರೆ. ಜೊತೆಗೆ ಮಳೆಯ ನೀರಿನ ಮಾಹಿತಿಗಳ ಬಗ್ಗೆ, ಅಂದರೆ ಮಳೆಯ ನೀರು ಎಷ್ಟು ಬರುತ್ತೆ ಮತ್ತು ಎಷ್ಟರ ಮಟ್ಟಿಗೆ ಮಳೆ ಆಗಿದೆ ಅನ್ನೋದ್ರ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಒಂದು ಕಡೆ ಆಗಿದ್ದಾರೆ. ಮತ್ತೊಂದೆಡೆ ನಾವು ತೋರಿಸೋ ದೃಶ್ಯಗಳಲ್ಲಿ ಇದು ಬೆನ್ನಿಹಳ್ಳದಲ್ಲಿ ಸಾಕಷ್ಟು ಅಪಾರ ಪ್ರಮಾಣದ ನೀರು ಹರಿಯುತ್ತೆ. ಆದರೆ ಮುಂಗಾರು ಪೂರ್ವ ಮಳೆ ಆಗಿರುವ ಹಿನ್ನೆಲೆಯಲ್ಲಿ ಸದ್ಯ ಈಗ ಸ್ವಲ್ಪ ಮಟ್ಟಿಗೆ ಇದು ಹರಿತಾ ಇದೆ ನೀರು. ಪ್ರಮುಖವಾಗಿ ಈ ಒಂದು ಯಮನೂರು ಗ್ರಾಮದ ಹೊರವಲಯದಲ್ಲಿರ್ತಕ್ಕಂಥ ಬೆನ್ನಿಹಳ್ಳದಲ್ಲಿ ಸದ್ಯ ಈ ಒಂದು ಬೆನ್ನಿಹಳ್ಳಕ್ಕೆ ಇಲ್ಲಿ ಅಂದರೆ ಜನಸಾಮಾನ್ಯರು ಬರ್ತಾರೆ, ಅಂದರೆ ಇಲ್ಲಿ ಸ್ನಾನ ಮಾಡ್ಕೊಳ್ತಾರೆ. ಅದನ್ನು ಕೂಡ ಸದ್ಯ ಈಗ ನಿಷೇಧನ ಮಾಡಲಾಗಿದೆ. ಅಂದರೆ ಸ್ನಾನಕ್ಕೆ ಹೋಗ್ತಿರ್ತಕ್ಕಂಥ ಭಕ್ತರಿಗೂ ಕೂಡ ಇಲ್ಲಿ ನಿಷೇಧನ ಮಾಡಿರುವಂಥದ್ದು. ಜೊತೆಗೆ ನಾವು ದೃಶ್ಯಗಳಲ್ಲಿ ತೋರಿಸ್ತೇವೆ. ಈಗೂ ಅಂದರೆ ಸ್ಥಳೀಯ ಸಂಬಂಧಪಟ್ಟಂತಹ ಗ್ರಾಮ ಪಂಚಾಯತ್ ಆಗಿರ್ಬೋದು, ಪುರಸಭೆಯವರು ಸದ್ಯ ಈಗ ಇದನ್ನು ಸ್ವಚ್ಛನ ಮಾಡ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದೆಡೆ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಸಂತೋಷ್ ಲಾಡ್ ಅವರು ಭೇಟಿಯನ್ನು ನೀಡಿ ಅಂದರೆ ಬೆನ್ನಿಹಳ್ಳ ಎಷ್ಟರ ಮಟ್ಟಿಗೆ ನೀರು ತುಂಬಿ ಹರಿಯುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಅಧಿಕಾರಿಗಳಿಂದ ಪಡೆದುಕೊಂಡಿರುವುದು. ಮತ್ತು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರಿಗೂ ಕೂಡ ಶಾಸಕ NH ಕೋನರೆಡ್ಡಿ ಅವರು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ನೋಡಿ, ನಾವು ದೃಶ್ಯಗಳಲ್ಲಿ ತೋರಿಸಿದೆವು ಯಾವ ರೀತಿಯಾಗಿ ನೀರು ಹರಿತಾ ಇದೆ. ಅಂದರೆ ಸ್ವಲ್ಪ ಮಟ್ಟಿಗೆ ಈಗ ಬೆನ್ನಿಹಳ್ಳ ಮೊದಲ ಹಂತದಲ್ಲಿ ಮಳೆ ಆಗಿರೋ ಹಿನ್ನೆಲೆಯಲ್ಲಿ ಸ್ವಲ್ಪ ನೀರು ಹರಿತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಜಾಸ್ತಿ ಪ್ರಮಾಣದ ಮಳೆ ಆದರೆ ಬೆನ್ನಿಹಳ್ಳದಿಂದ ಸುಮಾರು 56 ಗ್ರಾಮಗಳಿಗೆ ನೀರಿನ ಸಮಸ್ಯೆ ಉದ್ಭವ ಆಗುತ್ತೆ ಅನ್ನೋದು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಸೊ ಒಟ್ಟಿನಲ್ಲಿ ಈ ಒಂದು ಬೆನ್ನಿಹಳ್ಳ ಮತ್ತು ತುಪ್ರಿ ಹಳ್ಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಇವತ್ತು ಭೇಟಿಯನ್ನು ನೀಡಿದ್ದಾರೆ. ಭೇಟಿಯಾದ ಬಳಿಕ ಸಂಬಂಧಪಟ್ಟಂಥ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಯಾವುದೇ ಸಮಯದಲ್ಲಿ ಅತಿ ಹೆಚ್ಚು ನೀರು ಬಂದರೆ ಯಾವ ರೀತಿಯಾಗಿ ನಾವು ಈ ವಿಪತ್ತು ನೀರನ್ನು, ಅಂದರೆ ಮಳೆಯಿಂದ ಜನರನ್ನು ಯಾವ ರೀತಿಯಾಗಿ ಹಾನಿಯಿಂದ ತಪ್ಪಿಸ್ಬೋದು ಅನ್ನೋದ್ರ ಮಾಹಿತಿಗಳನ್ನು ಅಧಿಕಾರಿಗಳು ಕೂಡ ಸಂತೋಷ್ ಲಾಡ್ ಅವರು ಕೊಟ್ಟಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಹುಲ್ ಜೊತೆ ಪರಮೇಶ್ವರ ಅಂಗಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಧಾರವಾಡ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.